ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಜಡಿ ಶ್ರೀನಾಥ್ ರೈಡರ್. ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಬ್ರೋ ಯಾಕೆ ನಡುವೆ ವೀಡಿಯೋಸ್ ಮಾಡ್ತಾ ಇಲ್ಲ ಬ್ರೋ ನಿಮ್ಮದು, ಯಾಕೆ ಬ್ರೋ ಅಂತ ಅಂದ್ಬಿಟ್ಟು ತುಂಬ ಜನ ಆದರೆ ಕಾಮೆಂಟ್ಗಳು ಮತ್ತು ಪರ್ಸ್ನಲ್ ಮೆಸೇಜ್ಗಳು ತುಂಬ ಜನ ಮಾಡಿದ್ದಾರೆ. ಸೊ ಹೇಳೋದೇನಂತಂದರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿರೋದ್ರಿಂದ ಬೇರೆ ಕೆಲಸಗಳು ಯಾವುದ್ರಲ್ಲಿ ಹೋಗೋಣ ಅಂತಂದ್ರೂ ಕೂಡ ಎಲ್ಲದರಲ್ಲೂ ತುಂಬ ರಿಸ್ಕ್ ಆಗಿಬಿಟ್ಟಿದೆ. ಇವಾಗ ನೋಡ್ತಾ ಇದ್ದೀರಾ, ಇವಾಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿರೋದ್ರಿಂದ ಎಷ್ಟು ಲಕ್ಷಾಂತರ ಜನ ಬಂದುಬಿಟ್ಟು ಸ್ವಿಗ್ಗಿ, ಝೊಮ್ಯಾಟೊ, ಶಾಡೋ ಫ್ಯಾಕ್ಸ್, ಬ್ಲಿಂಕಿಟ್ ಈ ಥರ ಎಲ್ಲ ಏನು ಪ್ಲಾಟ್ಫಾರ್ಮ್ಸ್ ಇದ್ದಾವೆ ಎಲ್ಲದಕ್ಕೂ ಫುಲ್ಫಿಲ್ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಮುಂಚೆ ₹1000 ದುಡ್ಕೊತಾ ಇರೋರು ಇವಾಗ ₹500 ಮಾಡೋದಕ್ಕೂ ಕೂಡ ಅವ್ರಿಗೂ ಆಗ್ತಾಯಿಲ್ಲ. ಇತ್ಲಾಗಿ ಈ ಕಡೆಯಿಂದ ಹೋಗಿರೋರಿಗೆ ಇವ್ರಿಗೂ ಆಗ್ತಾಯಿಲ್ಲ. ಬೆಂಗಳೂರೆಲ್ಲ ಫುಲ್ ಇದೇ ಪ್ರಾಬ್ಲಮ್ಸು. ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ಹುಡುಗರಿಗೂ ಡೆಲಿವರಿ ಬಾಯ್ಸ್ಗೆ ಇದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಅವ್ರಿಗೆ ಅಲ್ಲ, ನನಗೂ ಆಗಿದೆ. ನಾನು ಒಂದು ಡೆಲಿವರಿ ಬಾಯ್ ಆಗಿ ನನಗೂ ಇದೇ ಥರ ಪ್ರಾಬ್ಲಮ್ಸ್ ನನಗೂ ಆಗಿಬಿಟ್ಟಿದೆ. ಆದರೆ ಇವಾಗ ನಾನು ಸರಿ ಎಷ್ಟು ದಿನ ಅಂತ ಸುಮ್ಮನೆ ಇರೋಕ್ಕಾಗೋದು, ಬೈಕ್ ಟ್ಯಾಕ್ಸಿ ಬರುತ್ತೆ ಅಂತ ಅಂದ್ಕೊಂಡ್ರೆ ಅದು ಬರಲೇ ಇಲ್ಲ. ನನ್ನ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ಏನು ಕಥೆನೇ. ಇವತ್ತು ಜುಲೈ 2ನೇ ತಾರೀಕು ಇವತ್ತು ಏನೋ ಕೋರ್ಟಲ್ಲಿ ಹಿಯರಿಂಗ್ ಇದೆ. ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಆದರೆ ಕಂಪ್ಲೀಟ್ ಆದರೆ ಮಾತ್ರ ಬೈಕ್ ಟ್ಯಾಕ್ಸಿಗೆ ಫೇವರ್ ಆಗಿ ಬರಬೇಕು ಅಂತ ನಾನು ಅಂದ್ಕೊತೀನಿ. ನೀವು ಅದೇ ಥರ ಅಂದ್ಕೊಂಡ್ರೆ ಜೈ ಬೈಕ್ ಟ್ಯಾಕ್ಸಿ ಅಂತ ಅಂದ್ಬಿಟ್ಟು ಕಾಮೆಂಟಲ್ಲಿ ಹಾಕಿ. ತುಂಬ ತೊಂದರೆ ಅಂದರೆ ತುಂಬ ತೊಂದರೆ ಆಗಿಬಿಡ್ತಾಯಿದೆ. ನನಗೆ ಅಲ್ಲ, ಪ್ರತಿಯೊಂದು ಹುಡುಗರಿಗೂ ಇದೇ ಥರ ತೊಂದರೆ ಆಗಿಬಿಟ್ಟಿದೆ. ಅದಕ್ಕೆ ನಾನು ಇವಾಗ ಶಾಡೋ ಫ್ಯಾಕ್ಸ್ಗೆ ಅಂತಂದ್ಬಿಟ್ಟು ನೆನ್ನೆಯಿಂದ ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಆದರೆ ಏನು ಅಂತಂದರೆ ಇದರಲ್ಲೂ ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಹೆಂಗೆ ಇದಾಗಿಬಿಟ್ಟಿದ್ದಾವೆ, ಎಲ್ಲ ಜನ ತುಂಬ ಸೇರ್ಕೊಬಿಟ್ಟಿದ್ದಾರೋ ಅದೇ ಥರನೇ ಇದೂ. ಆದರೆ ಇದರಲ್ಲಿ ಫಸ್ಟು 1,500 ಆ ಥರ ದುಡ್ಕೊತಾ ಇರೋರು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಕೆಲಸ ಮಾಡ್ಕೊತಾಯಿದ್ರು ಈ ಒಂದರಲ್ಲಿ. ಆದರೆ ಏನು ಮಾಡೋದು, ಇವಾಗ ಎಲ್ಲರೂ ಇದೇ ಸೇರ್ಕೊಬಿಟ್ಟು ಪ್ರತಿಯೊಬ್ಬರಿಗೂ ಅರ್ನಿಂಗ್ಸ್ ಕಮ್ಮಿ ಆಗಿಬಿಟ್ಟಿದೆ. ಪ್ರತಿಯೊಂದು ಆ್ಯಪ್ಗಳಲ್ಲೂ ತುಂಬ ತೊಂದರೆ ಆಗಿಬಿಟ್ಟಿದೆ. ಇದೇ ಥರ ತೊಂದರೆ ನಮಗೂ ಆಗಿಬಿಟ್ಟಿದೆ. ಸೊ ನಾನು ಬಂದುಬಿಟ್ಟು ಇವಾಗ ಆಫೀಸ್ ಹತ್ರ ಬಂದರೆ ಇಲ್ಲಿ ಒಬ್ಬರು ಕಿಲಾಡಿ ಕಿಂಗಣ್ಣ ಅಂತ ಇದ್ದಾರೆ ಇಲ್ಲಿ. ಇವ್ರ ಹೆಸರು ಬಂದುಬಿಟ್ಟು, ನಿಮ್ಮನ್ನು ವೈರಲ್ ಮಾಡೋಣ ಅಂತ ನಾನು ಹೇಳಲ್ಲ, ನೀವೇ ತಿಳ್ಕೊಳ್ಳಿ. ಇವ್ರ ಹೆಸ್ರೇನು ರೀ ಸರ್? ನಿಮ್ಮ ಹೆಸ್ರೇನು? ಡೆವಿಲ್ಲ? ಯಾರಿಗೆ? ನನಗೆ. ಸೊ ಕೇಳಿಸ್ಕೊಂಡ್ರ, ಇವ್ರ ಹೆಸ್ರು ಬಂದುಬಿಟ್ಟು ಡೆವಿಲ್ ಅಂತೆ. ಯಾವ ಕಾರ್ಡಿಗೆ ಅಂತ ಗೊತ್ತಿಲ್ಲ, ಇಲ್ಲ ಯಾವ ಸಿಮ್ಮಿಗೆ ಅಂತ ಗೊತ್ತಿಲ್ಲ. ನೋಡಿ, ನಮಗೆ ಶಿಪ್ಮೆಂಟ್ಗಳಾದರೆ ಇಷ್ಟಿದ್ದಾವೆ. ಇವೆಲ್ಲ ನನವೇ ಅಂತ ಅಂದ್ಬಿಟ್ಟು ಅನ್ಕೋಬೇಡಿ, ಇವೆಲ್ಲ ಒಂದು ಸ್ವಲ್ಪನೇ ಇದ್ದಾವೆ. ನೋಡಿ, ಈಗ ನಾನೆಲ್ಲ ಬ್ಯಾಗ್ ತುಂಬಿಸ್ಕೊಂಡು ಮಾಡ್ಕೊತೀನಿ. ಎಲ್ಲ ಅಡ್ರೆಸ್ಗಳೆಲ್ಲ ನೋಡ್ಕೊಂಡು ಹಾಕ್ಕೋಬೇಕು, ನಮ್ಮ ಏರಿಯಾಗಳಿಗೆ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ಆದರೆ ಬ್ಯಾಡ್ ಲಕ್ ಏನು ಅಂತಂದರೆ ದೊಡ್ಡ ಬಾಕ್ಸ್ಗಳೆಲ್ಲ ಬಂದುಬಿಟ್ಟಿದ್ದಾವೆ ನನಗೆ. ಯಪ್ಪ ದೇವ್ರಿ, ಹೆಂಗೆ ಮಾರ ಎತ್ಕೊಂಡು ಹೋಗೋದು ಅಂತಂದ್ಬಿಟ್ಟು. ಅಂದರೆ ಎಷ್ಟೇ ದೊಡ್ಡದಿರಲಿ ₹20, ₹25 ಅಷ್ಟೇ ಒಂದು ಆರ್ಡ್ರಿಗೆ. ಎಷ್ಟು ಕಿಲೋಮೀಟ್ರ್ ಆದರೂ ಹೋಗ್ಬೋದು. ನೋಡಿದ್ರೆ ಬ್ಯಾಗ್ ಎಷ್ಟು ತುಂಬ ಹೋಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಈ ಬ್ಯಾಗಲ್ಲಿರೋವೆಲ್ಲ ಎಲ್ಲ ಒಂದು 100-200 ಪಾರ್ಸಲ್ ಇರ್ತವೆ ಅಂತ ಅಂದ್ಬಿಟ್ಟು ಅನ್ಕೋಬೇಡಿ. ಇದರಲ್ಲಿರೋವಂತೂ ತುಂಬ ಕಮ್ಮಿ, ಒಂದು 30-40 ಇರ್ತವೆ. 30-40 ನಮಗೆ ಎಲ್ಲ ಡೆಲಿವರಿ ಆಗೋದು ತುಂಬ ಕಷ್ಟ. ಅದರಲ್ಲಿ ಒಂದು ಅರ್ಧ ಆದರೆ ಏನು, ಒಂದು 30 ಡೆಲಿವರಿ ಆದರೆ ತುಂಬ ನಾವು ಅದೃಷ್ಟ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಬಿಟ್ಟು. ಒಂದು 50 ಎತ್ಕೊಂಡು ಹೋದರೆ 30-20 ಪಕ್ಕ ವಾಪಸ್ ಬಂದೇ ಬರ್ತವೆ. ಅಷ್ಟು 2 ಚೀಲ ನಮ್ಮದು. ಈ 2 ಚೀಲ ಈ ಬ್ಯಾಗು ಡೆಲಿವರಿ ಮಾಡಿದ್ರೆ ಬರೋದೊಂದು ₹500-600 ಬರುತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕ ಒದ್ದಾಡಬೇಕು. ಡ್ರಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತೀರಿ. ಲೊಕೇಶನ್ ಹತ್ರ ಹೋದ್ಮೇಲೆ ಅವ್ರು ಫೋನ್ ತೆಗಿಯಲ್ಲ. ಕೆಲವೊಂದು ಜನ ಬರ್ತಾರೆ, ನಿಮ್ಮದು ಪಾರ್ಸಲ್ ಬಂದಿದೆ ಅಂತಂದರೆ ಯಾವ್ದು ಪಾರ್ಸಲ್ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಎಷ್ಟು ಉರಿದೋಗುತ್ತೆ ಅಂತಂದರೆ ಬೇಜಾನ್ ಉರಿದೋಗ್ಬಿಡುತ್ತೆ. ನಾವು 5-6 ಕಿಲೋಮೀಟ್ರಿಂದ ಟ್ರಾವೆಲ್ ಮಾಡಿಕೊಂಡು ₹20ಗೋಸ್ಕರ ಅಲ್ಲಿಗೆ ಹೋಗಿ ಫೋನ್ ಮಾಡಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಕೆಲವೊಂದು ಜನ ಆಲ್ರೆಡಿ ಪ್ರಿಪೇಯ್ಡ್ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಹೆಂಗೋ ರಿಫಂಡ್ ಬರುತ್ತೆ. ಡೆಲಿವರಿ ಮಾಡೋದು ಅವ್ರಿಗೇನು ಕಟ್ಟಾಗಲ್ಲ, ಕಂಪ್ನಿ ಕಡೆಯಿಂದ ಕಟ್ಟಾಗುತ್ತೆ ಅದು. ಆದರೆ ಪಿಕಪ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಮಾಡ್ಬೋದಲ್ಲ, ಆ ಥರನೂ ಮಾಡಲ್ಲ ಗುರು. ಹತ್ರ ಹೋಗ್ತೀವ, ಒದ್ದಾಡ್ಕೊಂಡು ಹತ್ರ ಹೋದ್ಮೇಲೆ ಇಲ್ಲ ನಮಗೂ ಅದ್ರಿಗೆ ಸಂಬಂಧನೇ ಇಲ್ಲ, ಅದು ಕ್ಯಾನ್ಸಲ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ನಾವು 5-6 ಕಿಲೋಮೀಟ್ರಿಂದ ಟ್ರಾವೆಲ್ ಮಾಡ್ಕೊಂಡು ₹20 ಹೋದರೆ ಏನು ಯೂಸ್ ಇದೆ? ಏನು ಮಾಡೋದು, ಯಾರಿಗೆ ಹೇಳೋದು, ಏನು ಕತೆ? ಈ ಕಸ್ಟಮರ್ಸು ಅರ್ಥ ಮಾಡಿಕೊಂಡು ಸ್ವಲ್ಪ ಪಿಕಪ್ಗಳು ಮಾಡಿಕೊಂಡು ಫೋನ್ ತೆಗೆದ್ರೆ ಚೆನ್ನಾಗಿರುತ್ತಪ್ಪ.
ಅದರಲ್ಲೂ ನಮ್ಮದು ಹೋಗೋದು ಈ ಕಡೆ ಏರ್ಫೋರ್ಸು BSF ಕಡೆ ಹೋಗುತ್ತೆ. ಗೊತ್ತಲ್ಲ ಏರ್ಫೋರ್ಸ್ ಅಂದರೆ ಎಲ್ಲಿ ಅಂತ, ಯಲಹಂಕ ಹತ್ರ. ಸೊ ಅಲ್ಲಿ ಹೋಗ್ತವೆ ನಮ್ಮದು. ಅದರಲ್ಲಿ ಅಂತಂದರೆ ಇನ್ನು ಅವರು ಆ ಕಡೆ ಮತ್ತು ಈ ಕಡೆ ನಿಟೆ ಕಾಲೇಜ್ ಕಡೆ ಈ ಕಡೆ ಹೋಗ್ತವೆ ನಮ್ಮದು ಏರಿಯಾ. ಆದರೆ ಈ BSF ಏರ್ಫೋರ್ಸಲ್ಲಿ ತುಂಬ ಕಮ್ಮಿ ಫೋನ್ ತೆಗಿಯೋದು. ಅವರು ಸ್ವಲ್ಪ ಕೆಲಸಗಳಲ್ಲಿ ಇರ್ತಾರಲ್ಲ. ನಮ್ಮ ಕೆಲಸಗಳಂತಂದರೆ ಬಿಡಿ, ತುಕಾಳಿ ಇದೆಲ್ಲ ನಮ್ಮದು. ಅದೇ ಅವ್ರು ನಮಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಿರ್ತಾರೆ ಆನ್ ಟೈಮ್ ಡ್ಯೂಟಿಯಲ್ಲಿ. ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ಚಿಕ್ಕ ಸಲ್ಯೂಟು. ದೆನ್ ಮತ್ತು ಈ ಥರ ಎಲ್ಲ ಮುಗಿಸ್ಕೊಂಡು ಮಾಡೋ ಅಷ್ಟರಲ್ಲಿ ಯಪ್ಪ ತಲೆ ಪ್ರಾಣ ಬಾಲಕ್ಕೆ ಬಂದಿರುತ್ತೆ ಗುರು. ಇವಾಗ ಸದ್ಯಕ್ಕೆ ಇವಾಗಲೇ ಡ್ಯೂಟಿ ಮಾಡೋದು ಬೇಡ, ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಆಮೇಲೆ ಆಟೋ ತಗೊಂಡು ಹೋಗೋದಪ್ಪ. ಸೊ ಸ್ನೇಹಿತರೆ, ಮತ್ತೆ ಮುಂದೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಆಗಲೆಲ್ಲ ಏನಾಯಿತು ಅಂತ. ಸೊ ಅಲ್ಲಿ ತನಕ ಇನ್ನು ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೊಂದು ಆಸೆ, ಫಸ್ಟಲ್ಲಿಲ್ಲ ತುಂಬ ಹೆಲ್ಪಿಂಗ್ ಮಾಡ್ತಾ ಇದ್ದೆ. ನನ್ನ ಫಾಲೋವರ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಬ್ರೋ ಈ ನಡುವೆ ಯಾಕೆ ಬ್ರೋ ಏನೂ ಮಾಡ್ತಾ ಇಲ್ಲ, ವೀಡಿಯೋಸೇ ಮಾಡ್ತಾ ಇಲ್ಲ, ದೆನ್ ಮತ್ತೆ ಯಾರಿಗೂ ಹೆಲ್ಪಿಂಗ್ ಮಾಡ್ತಾ ಇಲ್ಲ, ಏನು ಸಮಾಚಾರ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜನ ಕಾಮೆಂಟ್ಸ್ ಎಲ್ಲ ಆದರೆ ಹಾಕಿದ್ದಾರೆ. ಕಾಮೆಂಟ್ಸ್ ಮತ್ತು ಪರ್ಸ್ನಲ್ ಮೆಸೇಜೆಲ್ಲ ಹಾಕಿದ್ದಾರೆ. ಏನಿಲ್ಲ ಬ್ರೋ, ನನಗೆ ಸ್ವಲ್ಪ ಹಿಂಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಮತ್ತು ಬೈಕ್ ಟ್ಯಾಕ್ಸಿ ಬೇರೆ ಬ್ಯಾನ್ ಆಯಿತು, ಕೆಲಸಗಳಿಲ್ದಿರ ಓದಾಡ್ತಾ ಇತ್ತು. ಇವಾಗ ನೋಡಿ ಇನ್ನೇನೋ ಒಂದು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ. ದಿನಕ್ಕೊಂದು 500 ರೂಪಾಯಿ, 400 ರೂಪಾಯಿ, 600 ರೂಪಾಯಿ ಹಂಗೆ ದುಡಿತಾ ಇದ್ದೀನಿ. ಅದರಲ್ಲಿ ಸಾಲಗಳು, EMIಗಳು ಅಂತಂದ್ಬಿಟ್ಟು ಬೇಜಾನಿದ್ದಾವೆ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಇದು ಇನ್ನು ಸ್ಯಾಲ್ರಿ ಬಂದಿಲ್ಲ, ವಾರಕ್ಕೊಂದ್ಕಿತ ಪೇಮೆಂಟು. ಸೊ ಅದಕ್ಕೋಸ್ಕರ ಈ ಪೇಮೆಂಟ್ ಬಂದಿದ್ಮೇಲೆ ನೆಕ್ಸ್ಟ್ ಆ ಥರ ವೀಡಿಯೋಸ್ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಇವಾಗ ನೋಡ್ತಾರೆ ಅಕೌಂಟಲ್ಲಿ 0 ಇದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇನ್ನೂ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಕಾಯ್ತೀನಿ. ನಿಮ್ಮ ಸಪೋರ್ಟ್ ಎಷ್ಟು ಸಿಗ್ತಾಯಿದ್ರೆ ಅಷ್ಟು ನನಗೆ ಬೆನಿಫಿಟ್ ಇರುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಹೆಲ್ಪ್ ಮಾಡೋದಕ್ಕಾದ್ರೂ ನನಗೆ ದಾರಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಮತ್ತೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.